ಹಾಯ್, ನಾನು ನಿಮ್ಮ ಪ್ರಿಯಾಂಕಾ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಚೆನ್ನಾಗಿದ್ದೀನಿ. ನಾನಿವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರೋಂಥ ವಿಷಯ ನಿಮಗೆ ಆಲ್ರೆಡಿ ಎಲ್ರಿಗೂ ಗೊತ್ತಿರುತ್ತೆ. ವಿಷಯ ಹೊಸದೇನಲ್ಲ, ಬಟ್ ಬೇಜಾರಾಗುವಂಥ ವಿಷಯ ಹೌದು. ನಿನ್ನೆ ಜೂನ್ 12, 2025 ಅಹಮದಾಬಾದ್ನಿಂದ ಲಂಡನ್ಗೆ ಹೊರಡ್ತಿದ್ದಂತಹ AI-171 ಫ್ಲೈಟ್ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ಭೀಕರವಾದ ಅಪಘಾತಕ್ಕೆ ಈಡಾಗಿರೋದು ಎಲ್ಲರಿಗೂ ದುಃಖಕರವಾದಂತಹ ವಿಷಯ. ಹಾಗೆ ಫ್ಲೈಟ್ನಲ್ಲಿದ್ದಂತಹ 242 ಮೆಂಬರ್ಸ್ ಕೂಡ ಸಾವನ್ನಪ್ಪಿದ್ದಾರೆ. ಇನ್ನು ವಿಮಾನ ನಡೆಸ್ತಿದ್ದಂತಹ ಸುಮಿತ್ ಸಬರ್ವಾಲ್ ಅವರಿಗೆ ಸುಮಾರು 8,200 ಗಂಟೆಗಳ ಕಾಲ ವಿಮಾನನ ನಡೆಸಿರುವಂತಹ ಎಕ್ಸ್ಪೀರಿಯನ್ಸ್ ಇದೆ. ಹಾಗೆ ಫಸ್ಟ್ ಆಫೀಸರ್ ಆಗಿ ಕ್ಲೈವ್ ಕುಂದರ್ ಅವರು ಕೂಡ ಇರ್ತಾರೆ. ಅವರಿಗೂ ಸುಮಾರು 1,100 ಗಂಟೆಗಳ ಕಾಲ ವಿಮಾನನ ನಡೆಸಿರುವಂತಹ ಎಕ್ಸ್ಪೀರಿಯನ್ಸ್ ಕೂಡ ಇರುತ್ತೆ. ಇಷ್ಟು ಎಕ್ಸ್ಪೀರಿಯನ್ಸ್ ಸ್ಟಾಫ್ಗಳು ವಿಮಾನನ ನಡೆಸ್ಕೊಂಡು ಹೋಗ್ತಿದ್ರು ಕೂಡ ಇಂತಹ ಒಂದು ಘಟನೆ ನಡೆದಿರೋದು ನಿಜಕ್ಕೂ ಬೇಜಾರಾಗುವಂತ ವಿಚಾರ. ಅವತ್ತು ಮಧ್ಯಾಹ್ನ 1:30 ಅಷ್ಟೊತ್ತಿಗೆ ಫ್ಲೈಟ್ ಟೇಕ್ ಆಫ್ ಆಗುತ್ತೆ. ಆ್ಯಂಡ್ ಅವಾಗಷ್ಟೇ ಮಳೆ ಬಂದು ನಿಂತಿದ್ರಿಂದ ವೆದರ್ ಕೂಡ ನಾರ್ಮಲ್ ಆಗೇ ಇರುತ್ತೆ. ಆದರೆ ಫ್ಲೈಟ್ ಟೇಕ್ ಆಫ್ ಆಗಿ ಜಸ್ಟ್ 825 ಫೀಟ್ ಅಷ್ಟೇ ಹೋಗಿರುತ್ತೆ. ಅಷ್ಟು ಬೇಗ ಫ್ಲೈಟಲ್ಲಿ ಎಮರ್ಜೆನ್ಸಿಯಾಗಿ ಫ್ಲೈಟ್ ಲ್ಯಾಂಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಫ್ಲೈಟ್ ಬಂದು ಲ್ಯಾಂಡ್ ಆಗಿದ್ದು ಮೆಘಾನಿ ನಗರದ BJ ಮೆಡಿಕಲ್ ಕಾಲೇಜ್ನ ಬಿಲ್ಡಿಂಗ್ ಮೇಲೆ ಬಂತು. ಆದರೆ ಫ್ಲೈಟ್ ಲ್ಯಾಂಡ್ ಆಗ್ತಿದ್ದಂತಹ ಟೈಮಲ್ಲಿ ಮೆಡಿಕಲ್ ಕಾಲೇಜ್ನಲ್ಲಿದ್ದಂತಹ ಸ್ಟೂಡೆಂಟ್ಸ್ಗಳು ಲಂಚ್ ಮಾಡ್ತಾ ಇರ್ತಾರೆ. ಸೊ ಅದೇ ಟೈಮಲ್ಲಿ ಫ್ಲೈಟ್ ಕೂಡ ಲ್ಯಾಂಡ್ ಆಗಿ ಅಲ್ಲಿರುವಂತಹ 23 ಸ್ಟೂಡೆಂಟ್ಸ್ಗಳು ಸಾವನ್ನಪ್ಪಿದ್ದಾರೆ. ಹಾಗೆ ಅಲ್ಲಿ ಸರೌಂಡಿಂಗ್ಸಲ್ಲಿದ್ದಂತಹ 40 ಮೆಂಬರ್ಸ್ಗೆ ಗಾಯಗಳಾಗಿ ಅವರನ್ನು ಎಮರ್ಜೆನ್ಸಿ ಟ್ರೀಟ್ಮೆಂಟ್ಗೋಸ್ಕರ ಶಿಫ್ಟ್ ಮಾಡಿರ್ತಾರೆ. ಆದರೆ ಇಲ್ಲಿ ನಾವು ಯಾರನ್ನೂ ಬ್ಲೇಮ್ ಮಾಡೋದಕ್ಕಾಗಲ್ಲ. ಇದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿತ್ತು, ನೀವು ಹೀಗೆ ಮಾಡ್ಬೋದಾಗಿತ್ತು ಅಂತ ನಾವು ಯಾರನ್ನೂ ಬ್ಲೇಮ್ ಮಾಡೋದಕ್ಕಾಗಲ್ಲ. ಇದು ಅನ್ಯೂಶುವಲ್ ಆಗಿ ನಡೆದಿರುವಂತಹ ಘಟನೆ. ಆದರೆ ಅಲ್ಲಿರುವಂತಹ ಯಾರು ಫ್ಲೈಟಲ್ಲಿ ಇರೋವಂಥ ಪ್ಯಾಸೆಂಜರ್ಸ್ಗಳಿಗಾಗಿರ್ಬೋದು, ಫ್ಲೈಟ್ನ ಟೇಕ್ ಆಫ್ ಮಾಡ್ತಿದ್ದಂತಹ ಸಬರ್ವಾಲ್ ಅವರಿಗಾಗಿರ್ಬೋದು, ಯಾರಿಗೂ ವಿಷಯ ಗೊತ್ತಿರಲಿಲ್ಲ. ಹೀಗಾಗಬಹುದು ಅನ್ನೋ ಒಂದು ಸಣ್ಣ ಐಡಿಯಾ ಕೂಡ ಇಲ್ಲ. ಫ್ಲೈಟ್ ಟೇಕ್ ಆಫ್ ಆದ ನಂತರ ನಡೆದಿರುವಂತಹ ಘಟನೆ. ಸೊ ಹಾಗಾಗಿ ಅವರು ಇಮಿಡಿಯೇಟ್ ಆಗಿ ಫ್ಲೈಟ್ನ ಲ್ಯಾಂಡ್ ಮಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಸೊ ಫ್ಲೈಟ್ನ ಲ್ಯಾಂಡ್ ಮಾಡೋದಕ್ಕೆ ಅವರಿಗೆ ಯಾವುದೇ ರೀತಿ ಜಾಗ ಆಗಿರ್ಬೋದು, ಪ್ಲೇಸ್ನ ಹುಡ್ಕೋಷ್ಟು ಪೇಷನ್ಸ್ ಕೂಡ ಇಲ್ಲದೆ ಇದರಿಂದ ಯಾವ ಜಾಗ ಸಿಗುತ್ತೋ ಅದರಲ್ಲಿ ಆ ಬಿಲ್ಡಿಂಗ್ ಮೇಲೆ ಬಂದು ಲ್ಯಾಂಡ್ ಮಾಡಿದ್ದಾರೆ. ಅದು ಹಾಗಾಗಿ ಅಷ್ಟು ಜೀವಗಳಿಗೂ ಹಾನಿಯಾಗಿದೆ. ಸೊ ಇದು ನಿನ್ನೆ ಅಹಮದಾಬಾದ್ನಲ್ಲಿ ನಡೆದಿರುವಂತಹ ಘಟನೆ. ಇದರಿಂದ ಏನು ಅಂತ ಹೇಳಿದ್ರೆ, ಸಾವು ಯಾವಾಗ ಬೇಕಾದರೂ ಬರ್ಬೋದು, ಯಾರಿಗೆ ಬೇಕಾದರೂ ಬರ್ಬೋದು, ಯಾವ ರೀತಿಯಲ್ಲಾದರೂ ಬರ್ಬೋದು. ಸೊ ಇರೋ ಟೈಮಲ್ಲಿ ಇವತ್ತು ನಾವು ಬದುಕಿದ್ದೀವಿ, ಈ ಕ್ಷಣ ನಾವು ಬದುಕಿದ್ದೀವಲ್ವಾ, ಈ ಕ್ಷಣನ ಎಂಜಾಯ್ ಮಾಡಿಕೊಂಡು ನಮ್ಮ ಸುತ್ತಮುತ್ತ ಇರೋರನ್ನ ಖುಷಿಯಾಗಿಟ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಗೊತ್ತು ಎಲ್ಲರನ್ನೂ ಸಂತೋಷ ಪಡಿಸೋದಕ್ಕಾಗಲ್ಲ, ಎಲ್ಲರನ್ನೂ ಖುಷಿಯಾಗಿಟ್ಕೊಳ್ಳೋದಕ್ಕಾಗಲ್ಲ. ಆದರೆ ನಮ್ಮ ಸುತ್ತಮುತ್ತ ಇರೋರನ್ನ ನಾವು ಖುಷಿಯಾಗಿಟ್ಕೋಬೋದು, ಈ ಕ್ಷಣ ಖುಷಿಯಾಗಿಟ್ಕೋಬೋದು. ಸೊ ಇವತ್ತು ನೀವು ಸಾಯ್ತಿರೋ, ನಾವು ಸಾಯ್ತೀವಿ, ಯಾರು ಯಾವಾಗ ಏನೂ ಹೇಳೋದಕ್ಕಾಗಲ್ಲ. ಬಟ್ ಖುಷಿಯಾಗಿಟ್ಕೊಳ್ಳೋದಕ್ಕಂತೂ ಟ್ರೈ ಮಾಡ್ಬೋದಲ್ವಾ. ನಾನಂತೂ ಇವತ್ತಿಂದ ಅದೇ ಕೆಲಸ ಮಾಡ್ತೀನಿ. ನನ್ನ ಸುತ್ತಮುತ್ತ ಇರೋ ಅಷ್ಟು ಜನ ನಾನು ಖುಷಿಯಾಗಿಟ್ಕೊಳ್ಳೋದಕ್ಕೆ ಅಟ್ಲೀಸ್ಟ್ ಟ್ರೈ ಮಾಡ್ತೀನಿ. ಐ ಹೋಪ್ ನೀವು ಕೂಡ. ಥ್ಯಾಂಕ್ ಯು.